ವಫ್ ಭೂಮಿ ಹೆಸರಲ್ಲಿ ರೈತರ ಭೂಮಿಯನ್ನ ಕಸಿದುಕೊಳ್ಳುವ ಹುನ್ನಾರ ನಡೀತಾ ಇದೆ ಅಂತ ಹೇಳಿ ಆರೋಪಿಸಿ ಇದೀಗ ಬಿಜೆಪಿಯ ರೆಬಲ್ ನಾಯಕರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ರೆಬಲ್ ಟೀಮ್ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಲಿಕ್ಕೆ ರೆಡಿ ಆಗ್ತಾ ಇದೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಈ ಬಗ್ಗೆ ಸಭೆ ಕೂಡ ನಡೆಸಲಾಗಿದೆ. ಬಿಜೆಪಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಸಲಾಗಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಜೊತೆ ಹೋರಾಟದ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ನಿಮಗೆ ನೆನಪಿರಬಹುದು, ವಾಲ್ಮೀಕಿ ನಿಗಮದ ಹಗರಣದ ವಿರುದ್ಧವಾಗಿಯೂ ಕೂಡ ಪ್ರತ್ಯೇಕ ಪಾದಯಾತ್ರೆಗೆ ಇದೇ ಟೀಮ್ ಸಜ್ಜಾಗಿತ್ತು. ಈ ಕುರಿತಾಗಿ 2-3 ಮೀಟಿಂಗ್ಗಳನ್ನು ಕೂಡ ಮಾಡಿದ್ರು. ನೇರ ಮಾತುಗಳಲ್ಲಿ ಯತ್ನಾಳ್ ಅವರು ವಿಜಯೇಂದ್ರ ಅವರಿಗೆ ಬೆನಿಫಿಟ್ ಮಾಡಿಕೊಡ್ಲಿಕ್ಕೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆ ಮೈಸೂರು ಭಾಗದಲ್ಲಿ ಪಾದಯಾತ್ರೆ ಮಾಡಲಾಗ್ತಾ ಇದೆ. ನಾವ್ಯಾಕೆ ಆ ಪಾದಯಾತ್ರೆಗೆ ಹೋಗಬೇಕು? ವಾಲ್ಮೀಕಿ ನಿಗಮದ ಹಗರಣ ಉತ್ತರ ಕರ್ನಾಟಕ ಭಾಗಕ್ಕೆ, ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಪರಿಣಾಮವನ್ನು ಬೀರುವಂಥದ್ದು. ಹೀಗಾಗಿ ನಾವು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟಿದ್ರು. ಒಂದು ಬಾರಿ ಅನುಮತಿ ಸಿಕ್ತು, ಒಂದು ಬಾರಿ ಅನುಮತಿ ರಿಜೆಕ್ಟ್ ಆಯಿತು. ಆ ಪಾದಯಾತ್ರೆ ಆಗಲೇ ಇಲ್ಲ. ಇದೀಗ ವಫ್ ವಿಚಾರವನ್ನ ಮುಂದಿಟ್ಕೊಂಡು ಮತ್ತೊಂದು ಸುತ್ತಿನ ಪ್ರತಿಭಟನೆಯನ್ನ ಮಾಡುವ ಪ್ರಯತ್ನವನ್ನ, ಮತ್ತೊಂದು ಸುತ್ತಿನ ಹೋರಾಟವನ್ನ ಮಾಡುವ ಪ್ರಯತ್ನವನ್ನ ಬಿಜೆಪಿಯ ಈ ಸೋಕಾಲ್ಡ್ ರೆಬಲ್ ಟೀಮ್ ಮಾಡ್ತಾ ಇದೆ. ವಫ್ ಕಾಯ್ದೆ ಸಂಪೂರ್ಣ ರದ್ದಾಗಬೇಕು, ಕೇವಲ ನೋಟಿಸ್ ವಾಪಸ್ ಪಡೆಯೋದು ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ವಫ್ ಕಾಯ್ದೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಜಮೀರ್ ಬಂದ ಮೇಲೆ ಇದು ಜಾಸ್ತಿ ಆಗ್ತಾ ಇದೆ. ಜಮೀರ್ ಧಮಕಿಗೆ ಅಧಿಕಾರಿಗಳು ಕೂಡ ಬೆಚ್ಚಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ನಮ್ಮ ಹೋರಾಟ ಈಗಾಗಲೇ ಕೇಂದ್ರ ಸರ್ಕಾರ ಬಿಲ್ ಅಮೆಂಡ್ಮೆಂಟ್ ಮಾಡಲಿಕ್ಕೆ ತಯಾರಾಗಿದೆ. ಸುಮಾರು 42 ಸಂಶೋಧನೆಗಳು ಮಾಡಿ ಅವ್ರನ್ನ ಇದು ಮಾಡಬೇಕಾದ್ರೆ ಆದರೆ ಅಷ್ಟಕ್ಕೆ ಸಾಲುವುದಿಲ್ಲ. ಇದೊಂದು ಮಹಾ ರೋಗ ಇದು. ನಮ್ಮ ಡಿಮಾಂಡ್ ಏನಿದೆ ಅದು ರಾಷ್ಟ್ರೀಕರಣ ಆಗಬೇಕು. ಅದು ಪೂರ್ತಿ ವಕಫ್ನೇ ಆ್ಯಕ್ಟ್ನೇ ರದ್ದಾಗಬೇಕು. ನಮ್ಮ ದೇಶಕ್ಕೆ ಅದು ಅವಶ್ಯನೇ ಇಲ್ಲ. ಮತ್ತು ರಾಜ್ಯ ಸರ್ಕಾರ ಜಮೀರ್ ಅಹ್ಮದ್ ಖಾನ್ ಬಂದ ಮೇಲೆ ಪ್ರಚೋದನಾತ್ಮಕವಾಗಿ ಪ್ರತಿ ಜಿಲ್ಲೆಯಲ್ಲಿ ಅಡ್ಡಾಡಿ ಇದು ಕಬ್ರಸ್ತಾನ ಹಿಂಗೆ ಕಟ್ಟಬೇಕು, ಇದಕ್ಕೆ ಹಸಿರು ಬಣ್ಣ ಇರಬೇಕು, ಸೈತಾನಗಳು ಅಂದ್ರೆ ಯಾರು? ಸೈತಾನಗಳಂದ್ರೆ ಹಿಂದೂಗಳು, ನಾನ್ ಕ್ರಿಶ್ಚಿಯನ್ರು, ಇವರೆಲ್ಲರೂ ಸೈತಾನಗಳೇ. ಅವನ ಲೆಕ್ಕದಲ್ಲಿ. ಯಾಕಂದ್ರೆ ಅವರು ಇಸ್ಲಾಂ ಧರ್ಮದಾಗ ಹೇಳ್ತದೆ ನಾವೆಲ್ಲ ಕಾಫಿರ್ ಅಂತೇಳಿ. ಅಂದರೆ ಸೈತಾನಕ್ಕೆ ಹೋಲಿಸಿ ಮಾತಾಡಿ ಪ್ರಚೋದನೆ ಮಾಡಿ ಏನು ವಕಫ್ ಏನೋ ಒಂದು ಅದಾಲತ್ ಮಾಡಿದ್ರು. ಅದರಿಂದ ಅಧಿಕಾರಿಗಳ ಮೇಲೆ ಧಮಕಿ, ನೀವು 15 ದಿವಸದಲ್ಲಿ ಎಂಟ್ರಿ ಮಾಡಬೇಕು, ಇಲ್ಲದೇ ಇದ್ರೆ CM ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ವಫ್ ಹೆಸರಲ್ಲಿ ಹೋರಾಟ ಮಾಡೋಕೆ ಹೊರಟಿದ್ದಾರೆ ಸರಿಯೇ? ಯತ್ನಾಳ್ ಅವರು ಡೇ 1 ವಿಚಾರವನ್ನ ಇಟ್ಕೊಂಡು ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಇಲ್ಲಿ ಕೇವಲ ವಫ್ ವಿಚಾರ ಮಾತ್ರನಾ, ಅಥವಾ ಈ ರೆಬಲ್ ಟೀಮ್ಗಳ ಮೀಟಿಂಗ್ ಏನು ನಡೀತಾ ಇದೆ, ಪಕ್ಷದ ಒಳಗೇನೆ ಬೇರೆ ಸಂದೇಶ ನೀಡೋ ಪ್ರಯತ್ನ ಕೂಡ ಈ ವಫ್ ಹೆಸರಲ್ಲಿ ನಡೀತಾ ಇದೆಯಾ ಅಂತ? ಸ್ಮಿತಾ, ಬಿಜೆಪಿ ಪಕ್ಷ ಪ್ರತಿಪಕ್ಷ ಬಿಜೆಪಿಯಲ್ಲಿ ಕೂಡ ಮತ್ತೊಂದು ಪ್ರತಿಪಕ್ಷವಾಗಿ ಏನು ಉಂಟಾಗಿರುವಂಥದ್ದು ಯತ್ನಾಳ್ ನೇತೃತ್ವದ ರೆಬಲ್ಸ್ ಟೀಮ್. ಈಗ ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ವಕ್ಫ್ ಹೆಸರಲ್ಲಿ ರಾಜ್ಯಾದ್ಯಂತ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿರುವಂಥದ್ದು. ಪ್ರಶ್ನೆ ಉದ್ಭವ ಆಗಿರುವಂಥದ್ದು, ಬಿಜೆಪಿ ಅಡಿಯಲ್ಲಿ ಇದು ಹೋರಾಟ ಅಂದರೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರು ಅಂದರೆ ಯತ್ನಾಳ್ ಅವರ ಟೀಮನ್ನು ಹೊರತುಪಡಿಸಿ ಬೇರೆ ಯಾವುದೂ ನಾಯಕರು ಕೂಡ ಆ ಪತ್ರಿಕಾಗೋಷ್ಠಿಯಲ್ಲಿರಲಿಲ್ಲ. ಜೊತೆಗೆ ಕುಮಾರ್ ಬಂಗಾರಪ್ಪ ಅವರು ಮನೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿರುವಂಥದ್ದು. ಒಂದು ಬಿಜೆಪಿ ಅಡಿಯಲ್ಲಿ ಅಂತ ಹೇಳಿದರೆ ಬಿಜೆಪಿ ಕಚೇರಿಯಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮಾಡ್ಬೋದಾಗಿತ್ತು. ಈ ಮೂಲಕ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಒಂದು ಸಂದೇಶ ಕೊಟ್ಟಿರುವಂಥದ್ದು. ಜೊತೆಗೆ ಕಳೆದ ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂತೆ ಕಳೆದ ಬಾರಿ ಆ ಭಾಗದಲ್ಲಿ ಪಾದಯಾತ್ರೆಗೆ ಅನುಮತಿ ಕೇಳಿದ್ರು ಕೂಡ ಹೈಕಮಾಂಡ್ ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಈ ಮೂಲಕ ವಕ್ಫ್ ಹೆಸರಲ್ಲಿ ರಾಜ್ಯಾದ್ಯಂತ ಅಭಿಯಾನ ಮಾಡುವ ಮೂಲಕ ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಮತ್ತು ವಕ್ಫ್ ವಿಚಾರದಲ್ಲಿ ರಾಜ್ಯಾದ್ಯಂತ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಅಪೋಸ್ ಮಾಡೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಕೂಡ ಒಂದು ವಾತಾವರಣ ಸೃಷ್ಟಿ ಮಾಡಿರುವಂಥದ್ದು. ಮತ್ತು ರಾಜ್ಯ ಬಿಜೆಪಿ ನಾಯಕರು ಯಾರು ಬೇಕಾದ್ರೂ ಕೂಡ ಪಾಲ್ಗೊಳ್ಬೋದು ಅಂತ ಹೇಳಿದ್ರು ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಮತ್ತು ಕೇಂದ್ರ ನಾಯಕರಿಗೆ ಒಂದು ಬಹಳ ಸ್ಪಷ್ಟ ಸಂದೇಶವನ್ನು ಕೊಟ್ಟಿರುವಂಥದ್ದು. ಇದು ರಾಜ್ಯ ಬಿಜೆಪಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಬೇರೆ ರೀತಿಯ ಆಯಾಮಗಳಿಗೆ ಕಾರಣ ಆಗುತ್ತವ, ಅಥವಾ ಮತ್ತೊಂದಷ್ಟು ರೆಬಲ್ಸ್ ಟೀಮ್ ಮತ್ತೊಂದಷ್ಟು ಆಕ್ಟಿವ್ ಆಗೋದಕ್ಕೆ, ಮತ್ತೊಂದಷ್ಟು ಬಲ ಬಳಕೊಳ್ಳೋದಕ್ಕೆ ಇದು ಒಂದು ವೇದಿಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ಈಗ ಹೋರಾಟ ಮಾಡ್ತಾ ಇರುವಂಥ, ಅಭಿಯಾನ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು 1 ತಿಂಗಳ ಕಾಲ. ಈ 1 ತಿಂಗಳ ಕಾಲದ ಅವಧಿಯಲ್ಲಿ ರೆಬಲ್ಸ್ ಟೀಮ್ ಸಂಬಂಧಪಟ್ಟಂತೆ ಏನಾದರೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ದೂರನ ಕೊಡ್ತಾರೆ ರಾಜ್ಯ ಬಿಜೆಪಿ ನಾಯಕರು. ಇವೆಲ್ಲವೂ ಕೂಡ ಒಂದಷ್ಟು ರಾಜಕೀಯವಾಗಿ ಒಂದಷ್ಟು
ಒಂದಷ್ಟು ಆಯಾಮಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ನೋಡ್ಬೇಕು ಇದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಏನು ಪ್ರತಿಕ್ರಿಯೆ ಕೊಡ್ತಾರೆ, ಹೈಕಮಾಂಡ್ ಏನಾದ್ರು ಕೂಡ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ವಫ್ ಭೂಮಿ ಹೆಸರಲ್ಲಿ ರೈತರ ಭೂಮಿಯನ್ನ ಕಸಿದುಕೊಳ್ಳುವ ಹುನ್ನಾರ ನಡೀತಾ ಇದೆ ಅಂತ ಹೇಳಿ ಆರೋಪಿಸಿ ಇದೀಗ ಬಿಜೆಪಿಯ ರೆಬಲ್ ನಾಯಕರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ರೆಬಲ್ ಟೀಮ್ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಲಿಕ್ಕೆ ರೆಡಿ ಆಗ್ತಾ ಇದೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಈ ಬಗ್ಗೆ ಸಭೆ ಕೂಡ ನಡೆಸಲಾಗಿದೆ. ಬಿಜೆಪಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಸಲಾಗಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಜೊತೆ ಹೋರಾಟದ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ನಿಮಗೆ ನೆನಪಿರಬಹುದು, ವಾಲ್ಮೀಕಿ ನಿಗಮದ ಹಗರಣದ ವಿರುದ್ಧವಾಗಿಯೂ ಕೂಡ ಪ್ರತ್ಯೇಕ ಪಾದಯಾತ್ರೆಗೆ ಇದೇ ಟೀಮ್ ಸಜ್ಜಾಗಿತ್ತು. ಈ ಕುರಿತಾಗಿ 2-3 ಮೀಟಿಂಗ್ಗಳನ್ನು ಕೂಡ ಮಾಡಿದ್ರು. ನೇರ ಮಾತುಗಳಲ್ಲಿ ಯತ್ನಾಳ್ ಅವರು ವಿಜಯೇಂದ್ರ ಅವರಿಗೆ ಬೆನಿಫಿಟ್ ಮಾಡಿಕೊಡ್ಲಿಕ್ಕೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆ ಮೈಸೂರು ಭಾಗದಲ್ಲಿ ಪಾದಯಾತ್ರೆ ಮಾಡಲಾಗ್ತಾ ಇದೆ. ನಾವ್ಯಾಕೆ ಆ ಪಾದಯಾತ್ರೆಗೆ ಹೋಗಬೇಕು? ವಾಲ್ಮೀಕಿ ನಿಗಮದ ಹಗರಣ ಉತ್ತರ ಕರ್ನಾಟಕ ಭಾಗಕ್ಕೆ, ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಪರಿಣಾಮವನ್ನು ಬೀರುವಂಥದ್ದು. ಹೀಗಾಗಿ ನಾವು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟಿದ್ರು. ಒಂದು ಬಾರಿ ಅನುಮತಿ ಸಿಕ್ತು, ಒಂದು ಬಾರಿ ಅನುಮತಿ ರಿಜೆಕ್ಟ್ ಆಯಿತು. ಆ ಪಾದಯಾತ್ರೆ ಆಗಲೇ ಇಲ್ಲ. ಇದೀಗ ವಫ್ ವಿಚಾರವನ್ನ ಮುಂದಿಟ್ಕೊಂಡು ಮತ್ತೊಂದು ಸುತ್ತಿನ ಪ್ರತಿಭಟನೆಯನ್ನ ಮಾಡುವ ಪ್ರಯತ್ನವನ್ನ, ಮತ್ತೊಂದು ಸುತ್ತಿನ ಹೋರಾಟವನ್ನ ಮಾಡೋ ಪ್ರಯತ್ನವನ್ನ ಬಿಜೆಪಿಯ ಈ ಸೋಕಾಲ್ಡ್ ರೆಬಲ್ ಟೀಮ್ ಮಾಡ್ತಾ ಇದೆ. ವಫ್ ಕಾಯ್ದೆ ಸಂಪೂರ್ಣ ರದ್ದಾಗಬೇಕು, ಕೇವಲ ನೋಟಿಸ್ ವಾಪಸ್ ಪಡೆಯೋದು ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ವಫ್ ಕಾಯ್ದೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಜಮೀರ್ ಬಂದ ಮೇಲೆ ಇದು ಜಾಸ್ತಿ ಆಗ್ತಾ ಇದೆ. ಜಮೀರ್ ಧಮಕಿಗೆ ಅಧಿಕಾರಿಗಳು ಕೂಡ ಬೆಚ್ಚಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ನಮ್ಮ ಹೋರಾಟ ಈಗಾಗಲೇ ಕೇಂದ್ರ ಸರ್ಕಾರ ಬಿಲ್ ಅಮೆಂಡ್ಮೆಂಟ್ ಮಾಡಲಿಕ್ಕೆ ತಯಾರಾಗಿದೆ. ಸುಮಾರು 42 ಸಂಶೋಧನೆಗಳು ಮಾಡಿ ಅವ್ರನ್ನ ಇದು ಮಾಡಬೇಕಾದ್ರೆ ಅದು ಅಷ್ಟಕ್ಕೆ ಸಾಲುವುದಿಲ್ಲ. ಇದೊಂದು ಮಹಾ ರೋಗ ಇದು. ನಮ್ಮ ಡಿಮಾಂಡ್ ಏನಿದೆ ಅದು ರಾಷ್ಟ್ರೀಕರಣ ಆಗಬೇಕು, ಅದು ಪೂರ್ತಿ ವಕಫ್ನೇ ಆ್ಯಕ್ಟ್ನೇ ರದ್ದಾಗಬೇಕು. ನಮ್ಮ ದೇಶಕ್ಕೆ ಅದು ಅವಶ್ಯನೇ ಇಲ್ಲ. ಮತ್ತು ರಾಜ್ಯ ಸರ್ಕಾರ ಜಮೀರ್ ಅಹ್ಮದ್ ಖಾನ್ ಬಂದ ಮೇಲೆ ಪ್ರಚೋದನಾತ್ಮಕವಾಗಿ ಪ್ರತಿ ಜಿಲ್ಲೆಯಲ್ಲಿ ಅಡ್ಡಾಡಿ ಇದು ಕಬ್ರಸ್ತಾನ ಹಿಂಗೆ ಕಟ್ಟಬೇಕು, ಇದಕ್ಕೆ ಹಸಿರು ಬಣ್ಣ ಇರಬೇಕು, ಸೈತಾನಗಳು ಅಂದ್ರೆ ಯಾರು? ಸೈತಾನಗಳಂದ್ರೆ ಹಿಂದೂಗಳು, ನಾನ್ ಕ್ರಿಶ್ಚಿಯನ್ರು, ಇವರೆಲ್ಲರೂ ಸೈತಾನಗಳೇ. ಅವನ ಲೆಕ್ಕದಲ್ಲಿ, ಯಾಕಂದ್ರೆ ಅವರು ಇಸ್ಲಾಂ ಧರ್ಮದಾಗ ಹೇಳ್ತದೆ ನಾವೆಲ್ಲ ಕಾಫಿರ್ ಅಂತೇಳಿ. ಅಂದರೆ ಸೈತಾನಕ್ಕೆ ಹೋಲಿಸಿ ಮಾತಾಡಿ ಪ್ರಚೋದನೆ ಮಾಡಿ ಏನು ವಕಫ್ ಏನೋ ಒಂದು ಅದಾಲತ್ ಮಾಡಿದ್ರು, ಅದರಿಂದ ಅಧಿಕಾರಿಗಳ ಮೇಲೆ ಧಮಕಿ, ನೀವು 15 ದಿವಸದಲ್ಲಿ ಎಂಟ್ರಿ ಮಾಡಬೇಕು, ಇಲ್ಲದೇ ಇದ್ರೆ CM ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ವಫ್ ಹೆಸರಲ್ಲಿ ಹೋರಾಟ ಮಾಡೋಕೆ ಹೊರಟಿದ್ದಾರೆ ಸರಿಯೇ, ಯತ್ನಾಳ್ ಅವರು ಡೇ 1 ವಿಚಾರವನ್ನ ಇಟ್ಕೊಂಡು ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಇಲ್ಲಿ ಕೇವಲ ವಫ್ ವಿಚಾರ ಮಾತ್ರನಾ, ಅಥವಾ ಈ ರೆಬಲ್ ಟೀಮ್ಗಳ ಮೀಟಿಂಗ್ ಏನು ನಡೀತಾ ಇದೆ, ಪಕ್ಷದ ಒಳಗೇನೆ ಬೇರೆ ಸಂದೇಶ ನೀಡೋ ಪ್ರಯತ್ನ ಕೂಡ ಈ ವಫ್ ಹೆಸರಲ್ಲಿ ನಡೀತಾ ಇದೆಯಾ ಅಂತ? ಸ್ಮಿತಾ, ಬಿಜೆಪಿ ಪ್ರತಿಪಕ್ಷ ಬಿಜೆಪಿಯಲ್ಲಿ ಕೂಡ ಮತ್ತೊಂದು ಪ್ರತಿಪಕ್ಷವಾಗಿ ಏನು ಉಂಟಾಗಿರುವಂಥದ್ದು ಯತ್ನಾಳ್ ನೇತೃತ್ವದ ರೆಬಲ್ಸ್ ಟೀಮ್. ಈಗ ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ವಕ್ಫ್ ಹೆಸರಲ್ಲಿ ರಾಜ್ಯಾದ್ಯಂತ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿರುವಂಥದ್ದು. ಪ್ರಶ್ನೆ ಉದ್ಭವ ಆಗಿರುವಂಥದ್ದು, ಬಿಜೆಪಿ ಅಡಿಯಲ್ಲಿ ಇದು ಹೋರಾಟ ಅಂದರೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರು ಅಂದರೆ ಯತ್ನಾಳ್ ಅವರ ಟೀಮನ್ನು ಹೊರತುಪಡಿಸಿ ಬೇರೆ ಯಾವುದೂ ನಾಯಕರು ಕೂಡ ಆ ಪತ್ರಿಕಾಗೋಷ್ಠಿಯಲ್ಲಿರಲಿಲ್ಲ. ಜೊತೆಗೆ ಕುಮಾರ್ ಬಂಗಾರಪ್ಪ ಅವರು ಮನೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿರುವಂಥದ್ದು. ಒಂದೊಂದು ಬಿಜೆಪಿ ಅಡಿಯಲ್ಲಿ ಅಂತ ಹೇಳಿದರೆ ಬಿಜೆಪಿ ಕಚೇರಿಯಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮಾಡ್ಬೋದಾಗಿತ್ತು. ಈ ಮೂಲಕ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಒಂದು ಸಂದೇಶ ಕೊಟ್ಟಿರುವಂಥದ್ದು. ಜೊತೆಗೆ ಕಳೆದ ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂತೆ ಕಳೆದ ಬಾರಿ ಆ ಭಾಗದಲ್ಲಿ ಪಾದಯಾತ್ರೆಗೆ ಅನುಮತಿ ಕೇಳಿದ್ರು ಕೂಡ ಹೈಕಮಾಂಡ್ ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಈ ಮೂಲಕ ವಕ್ಫ್ ಹೆಸರಲ್ಲಿ ರಾಜ್ಯಾದ್ಯಂತ ಅಭಿಯಾನ ಮಾಡುವ ಮೂಲಕ ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಮತ್ತು ವಕ್ಫ್ ವಿಚಾರದಲ್ಲಿ ರಾಜ್ಯಾದ್ಯಂತ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಅಪೋಸ್ ಮಾಡೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಕೂಡ ಒಂದು ವಾತಾವರಣ ಸೃಷ್ಟಿ ಮಾಡಿರುವಂಥದ್ದು. ಮತ್ತು ರಾಜ್ಯ ಬಿಜೆಪಿ ನಾಯಕರು ಯಾರು ಬೇಕಾದ್ರೂ ಕೂಡ ಪಾಲ್ಗೊಳ್ಬೋದು ಅಂತ ಹೇಳಿದ್ರು ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಮತ್ತು ಕೇಂದ್ರ ನಾಯಕರಿಗೆ ಒಂದು ಬಹಳ ಸ್ಪಷ್ಟ ಸಂದೇಶವನ್ನು
ಕೊಟ್ಟಿರುವಂಥದ್ದು. ಇದು ರಾಜ್ಯ ಬಿಜೆಪಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಬೇರೆ ರೀತಿಯ ಆಯಾಮಗಳಿಗೆ ಕಾರಣ ಆಗುತ್ತವಾ ಅಥವಾ ಮತ್ತೊಂದಷ್ಟು ರೆಬಲ್ಸ್ ಟೀಮ್ ಮತ್ತೊಂದಷ್ಟು ಆಕ್ಟಿವ್ ಆಗೋದಕ್ಕೆ ಮತ್ತೊಂದಷ್ಟು ಬಲ ಬಳಕೊಳ್ಳೋದಕ್ಕೆ ಇದು ಒಂದು ವೇದಿಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ಈಗ ಹೋರಾಟ ಮಾಡ್ತಾ ಇರುವಂಥ ಅಭಿಯಾನ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು 1 ತಿಂಗಳ ಕಾಲ, ಈ 1 ತಿಂಗಳ ಕಾಲದ ಅವಧಿಯಲ್ಲಿ ರೆಬಲ್ಸ್ ಟೀಮ್ ಸಂಬಂಧಪಟ್ಟಂತೆ ಏನಾದರೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ದೂರನ ಕೊಡ್ತಾರೆ, ರಾಜ್ಯ ಬಿಜೆಪಿ ನಾಯಕರು ಇವೆಲ್ಲವೂ ಕೂಡ ಒಂದಷ್ಟು ರಾಜಕೀಯವಾಗಿ ಒಂದಷ್ಟು ಆಯಾಮಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ನೋಡ್ಬೇಕು ಇದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಏನು ಪ್ರತಿಕ್ರಿಯೆ ಕೊಡ್ತಾರೆ, ಹೈಕಮಾಂಡ್ ಏನಾದ್ರು ಕೂಡ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ.